ಓಕೆ, ಇದೆಲ್ಲ ಹಿಂಗೆ ಇಟ್ಕೋಬೇಕಾ ಈ ಥರ? ಹಾಂ, ಅಷ್ಟೇ. ಈಗ ಈಸಿ ಆಯ್ತಾ? ಓಕೆ, ಈಗ ಮೊದಲನೇದಾಗಿ ನಿಮಗೆಲ್ಲ ವೆಲ್ಕಮ್ ಮಾಡ್ಬೇಕಲ್ವಾ? ಸೊ ನಮ್ಮ ಬಾಕ್ಸ್ ಮೇಲೆ ಯಾವ ಕಲರ್ ಇರೋದು ಫಸ್ಟು? ಆರೆಂಜ್. ಇದು ಆರೆಂಜ್ ಇಟ್ಕೊಂಡಿದ್ದಾರೆಲ್ಲ. ಎರಡು 1 2 3 ಆಯ್ತಾ? ಈಗ ನಮ್ಮ ಭಾರತದ ಧ್ವಜದ ಬಣ್ಣ ಯಾವುದು? ಕೇಸರಿ, ಬಿಳಿ, ಹಸಿರು. ಈಗೇನು ಮಾಡ್ತೀನಿ, ಇದನ್ನ ಜಾಯಿನ್ ಮಾಡ್ತೀನಿ. ಬೇರೆ ಬೇರೆ ಇದೆ ಅಲ್ವಾ? ನಾವು ಇದನ್ನ ಏನು ಪ್ರತಿನಿಧಿಸ್ತೀವಿ ಅಂತಂದ್ರೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತಲೂ ಹೇಳ್ಬೋದು. ಯಾಕೆಂದ್ರೆ ಹಿಂದೂ ಕೇಸರಿನ ಪ್ರತಿನಿಧಿಸಿದ್ರೆ, ಬಿಳಿ ಕ್ರಿಶ್ಚಿಯನ್ಸ್ನ ಪ್ರತಿನಿಧಿಸುತ್ತೆ, ಹಾಗೆ ಹಸಿರು ಕೂಡ ನಮ್ಮ ಮುಸ್ಲಿಂ ಬಾಂಧವರನ್ನ ಪ್ರತಿನಿಧಿಸುತ್ತೆ. ಆದರೆ ಎಲ್ಲರೂ ಒಂದಾಯ್ತಾ? ಎಲ್ಲ ಒಂದಾಯ್ತಾ? ಆದರೆ ಮಧ್ಯೆ ಏನಿದೆ? ಗಂಟುಗಳು ಅಲ್ವಾ? ಈ ಗಂಟು ಏನು ಅಂತಂದ್ರೆ ಒಬ್ರಿಗೊಬ್ರಿಗೆ ಆ ಒಂದು ಇದಿಲ್ಲದೆ ಇರೋದು, ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ದೇ ಇರೋದು. ಆದರೆ ಈ ಅರ್ಥ ಯಾಕೆ ಮಾಡ್ಕೊಳ್ತಿಲ್ಲ ಅಂತಂದ್ರೆ ಕೆಲವರು ಅದಕ್ಕೆ ಅರ್ಥ ಮಾಡ್ಕೊಳ್ತಾ ಇರೋ ಥರ ಕೆಲವರು ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ರಿಗೂ ಅರ್ಥ ಆಗಲ್ಲ. ಅದಕ್ಕೆ ಈ ಗಂಟೆಗಳನ್ನ ಏನು ಮಾಡ್ಬೇಕು, ನಾವು ಇಲ್ಲಿ ಮುಚ್ಚಿಟ್ಬಿಡ್ಬೇಕು. ಬೇಡ ನಮಗೆ, ಹೌದಾ? ತಿರ್ಗಾ ಇನ್ನೊಂದು ಗಂಟನ್ನು ತಗೊಂಡು ಮುಚ್ಚಿಟ್ಬಿಡ್ಬೇಕು. ಎಲ್ಲ ಗಂಟನ್ನು ನೀವು ಮುಚ್ಚಿಟ್ಮೇಲೆ ಏನಾಯ್ತು? ಗಂಟು ಕಾಣುತ್ತಾ? ಕಾಣಲ್ಲ. ಯಾಕೆ? ಒಳಗಡೆ ಇದೆ ಅಲ್ವಾ? ಮಂತ್ರದಂಡ. ಮಂತ್ರದಂಡ ಅಂದ್ರೆ ನಮ್ಮ ಹತ್ರ ಪ್ರೀತಿ, ಪ್ರೇಮ ಮತ್ತು ನಂಬಿಕೆಗಳು ಟ್ರಸ್ಟ್ ಅಂತ ಹೇಳೋದು. ಅಂತ ಒಂದು ಮಂತ್ರದಂಡ ತಗೊಂಡು ಸುಮ್ಮನೆ ಟಚ್ ಮಾಡಬೇಕು. ಅವಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಆ ಮೂರು ಏನಾಯ್ತು? ಒಂದಾಗುತ್ತೆ, ಮಾಯ ಆಗುತ್ತೆ ಅಷ್ಟೇ. ಸೊ ಹೀಗೆ ನಾವು ಎಲ್ಲ ಒಂದಾಗಬೇಕು. ಭಾರತ ದೇಶ ಒಂದು, ಎಲ್ಲ ಜನ ಒಂದೇ. ಅರ್ಥ ಆಯ್ತಾ? ಈಗ ಬರೀ ನೋಡಿ, ಈ ಪಾತ್ರೆ ನಿಮ್ಮ ಸ್ಕೂಲ್ದೆ ಇಸ್ಕೊಂಡೆ. ಯಾವ್ದದ್ದು ನೀನೇ ಕೂತಿದ್ಯಾ? ನೀನು ಸ್ಟೂಡೆಂಟಾ ಇಲ್ವಾ? ಬನ್ನಿ ಬನ್ನಿ ಬನ್ನಿ. ಎಲ್ಲರೂ ದೊಡ್ಡವರು ನಿನ್ನ ಹೆಸರೇನು? ಪ್ರತೀಕ್. ಯಾವ ಸ್ಕೂಲ್ ನೀನು? ಎಲ್ಲಿದೆ ಇದು? ವಿನಾಯಕ್ ತಗತ್ತಲ್ಲ. ನೀನು ಅಕ್ಕನ ಜೊತೆ ಬಂದಿದ್ಯಾ? ಅಮ್ಮ ಜೊತೆ ಬಂದಿದ್ಯಾ? ಇದ್ರೊಳಗಡೆ ಒಂದು ಹೋಲ್ ಇದೆ, ಕಾಣುತ್ತಾ ನಿಮಗೆ? ಓಕೆ, ನಿಂಗೆ ಇವಾಗ ಯಾವ ಮ್ಯಾಜಿಕ್, ನಿಂಗೆ ಮ್ಯಾಜಿಕ್ ಮಾಡೋದು ಬರುತ್ತಾ? ಹೇಳ್ಕೊಡ್ಲಾ? ಯಾವ್ದು ಹೇಳ್ಕೊಡ್ಲಿ? ಸ್ವೀಟ್ ಮಾಡೋದು ಹೇಳ್ಕೊಡ್ಲಾ? ದುಡ್ಡು ಮಾಡೋದು ಹೇಳ್ಕೊಡ್ಲಾ? ಹುಡುಗರು ಯಾವಾಗಲೂ ದುಡ್ಡೇ ಕೇಳೋದು. ಹುಡುಗಿರು ಅಷ್ಟೇ ಸ್ವೀಟ್ ಕೇಳ್ತಾರೆ. ಯಾಕಂದ್ರೆ ಹುಡುಗಿರಿಗೆ ಸ್ವೀಟ್ ಅಂದ್ರೆ ಇಷ್ಟ, ಹುಡುಗರಿಗೆ ದುಡ್ಡು ಅಂದ್ರೆ ಇಷ್ಟ. ಯಾಕೇನು ಕೇಳಿದ್ರು, ಮೊನ್ನೆ ಹುಡುಗ ಒಬ್ಬ ಹೇಳ್ದ, ಸರ್ ದುಡ್ಡಿದ್ರೆ ಯಾವ ಸ್ವೀಟ್ ಆದ್ರೂ ತಿನ್ಬೋದು, ಬರೀ ಸ್ವೀಟ್ ಆದ್ರೂ ಒಂದು ಕೊಡ್ತೀರಾ ಅಂತ. ನೋಡಿ ಎಷ್ಟು ಕಿಲಾಡಿಗಳು ಇರ್ತಾರೆ ಪಾಪ ಇಲ್ಲಿ. ಈಗ ಇವ್ರಿಗೆ ಫಸ್ಟ್ ಸ್ವೀಟ್ ಮಾಡಕ್ಕೆ ಏನ್ ಬೇಕು? ಸಕ್ಕರೆ ಬೇಕಲ್ವಾ? ಸಕ್ಕರೆ ತರಕ್ಕೆ ದುಡ್ಡು ಬೇಕು. ದುಡ್ಡಿದ್ಯಾ? ನೋಡಿ ಜೋಬಲ್ಲಿ. ಇದಾದ್ಮೇಲೆ ಯಾಕೆ ಹುಡುಕ್ತಿಯಾ? ಇಲ್ಲ. ಓಕೆ, ನೋಡಿ ಕಾಣುತ್ತೆ ಏನಾದ್ರು ಹೋಲಿದ್ಯಾ ಒಳಗಡೆ? ಈಗ ದುಡ್ಡು ನಿಂಗೆ ಕಷ್ಟಪಟ್ಟು ಬರ್ಬೇಕು, ಈಸಿ. ಕಷ್ಟಪಟ್ಟು ಅವಾಗ ಏನ್ ಮಾಡ್ಬೇಕು? ನೀನು ಕಷ್ಟಪಡ್ಬೇಕು ಅಲ್ವಾ? ಈಗ ನೋಡಿ, ಈಗ ಈಸಿ ಮನಿ ಮಾಡೋದು ಹೇಳ್ಕೊಡ್ಲಾ? ಈಸಿ ಮನಿ ಅಂದ್ರೆ ಅಲ್ಲಿಂದ ಈಸಿ ಮನಿ ನೋಡಿ. ಇದನ್ನ ಹಿಂಚಿಟ್ಟಿದ್ರೆ ಇನ್ನೊಂದು ಎಷ್ಟಿದೆ? ಇಲ್ಲಿ ಎಷ್ಟಿದೆ?
5 ಕೆಳಗೆ ಎಣಿಸ್ಬಿಟ್ಟ ಅವನು 5. ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಬೇರೆ ಥರ ಮಾಡಲ ನಿಮಗೆ ಈ ಕಡೆ ತಿರುಗಿ ಹೇಳ್ತೀನಿ. ನೋಡ್ತಾ ಇದೆಯಲ್ಲ, ಏನು ನಿನ್ನ ಹೆಸರು? ಪ್ರತೀಕ್. ಕೈ ಹಿಂಗಂದ್ರೆ ಕ್ಯಾಚಿಡಿ ಹಾಕ್ಬಿಡು. ತೋರ್ಸಿ ಕೈ ಬಳೆತಾಗ್ತಾ ಆ ಶಬ್ದ ಬರ್ತಲ್ಲ ಈಗ. ಎಡಗೈ ಇಡಿ ಹಾಕು. ಹೊಡಿಬಾರ್ದು, ಹೊಡೆದ್ರೆ ಸೌಂಡ್ ಬರುತ್ತೆ. ಇಡೀ ಕ್ಯಾಚು ಹಾಕು. ಎಷ್ಟೊಂದು ದುಡ್ಡು ಬರ್ಸ್ಬಿಟ್ಟ. ಈಗ ಈ ಮ್ಯಾಜಿಕ್ ಇಂದ ಏನ್ ಕಲ್ತ್ಕೊಂಡ್ರಿ? ಹೇಗೆ ಈಜಿ ಮನಿ ಮಾಡೋದು ಅಂತ ಅಲ್ಲ. ನಿಮ್ಮ ಹತ್ರ ಹಣ ಇದ್ರೆ ಜನ ಬಂದು ಇದೇ ರೀತಿ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಪ್ಲಾನ್ ಮಾಡಿ ಕಿತ್ತು ಹೊರಟೋಗ್ತಾರೆ. ಅದೇ ವಿದ್ಯಾಬುದ್ಧಿ ಇದ್ರೆ ಯಾರು ಕದಕ್ಕಾಗಲ್ಲ. ಅವಾಗ ದುಡ್ಡು ನಿಮ್ಮಿಂದ ಬರುತ್ತೆ. ಅದಕ್ಕೆ ನೀವು ದಯವಿಟ್ಟು ಈಜಿ ಮನಿಯಿಂದ ಹೋಗ್ಬೇಡಿ. ಕಷ್ಟಪಟ್ಟು ವಿದ್ಯೆ ಕಲ್ತ್ರೆ ದುಡ್ಡು ನಿಮ್ಮಿಂದ ಅದೇ ಬರುತ್ತೆ ಅಲ್ವಾ? ನಿನ್ನ ಹತ್ರ ಈಜಿ ಮನಿಗಳ ನಾನು ಕೊಟ್ಬಿಡು. ನೋಡಕ್ಕೆ ಕಿಲಾಡಿ ತರ ಇದೆ ಒಂದು ನಿಮಿಷ ತಾಳಿ ಹೇಳ್ತೀನಿ. ಒಂದು ಕಾಯಿ ಕಮ್ಮಿ ಇದೆ, ತಗೊಂಡ್ಯಾ? ದೊಡ್ಡ ಗಬಲ್ ಹಿಂದ್ಗಡೆ ಜೋಬು, ಮೇಲ್ಗಡೆ ಜೋಬು. ಎಲ್ಲ ತಪ್ಪಾಳೆ. ಒಂದು ನಿಮಿಷ ತಗೊಳ್ಳಿ. ಏನಪ್ಪ?